ನಮಸ್ಕಾರ. ಈ ವಿಡಿಯೋದಲ್ಲಿ ಕಾಗೆಯ ಕಥೆ ಮತ್ತು ಕೆಲವು ವಾಸ್ತವಿಕ ಬದುಕಿನ ಕೆಲವು ವಿಷಯಗಳು, ಆಧ್ಯಾತ್ಮಿಕ ಕೆಲವು ಆಲೋಚನೆಗಳು ಈ ವಿಡಿಯೋದಲ್ಲಿ ಹೇಳಿದ್ದೇನೆ. ಒಂದು ಕಾಡಿನಲ್ಲಿ ಒಂದು ಕಾಗೆ ವಾಸವಾಗಿತ್ತು. ಒಂದು ದಿನ ಅಲ್ಲಿನ ಮರವೊಂದು ಅದಕ್ಕೆ ಒಂದು ಪ್ರಶ್ನೆ ಕೇಳಿತ್ತು. ಅದೇನೆಂದರೆ, ದೇವರು ಆ ಕೋಗಿಲಿಗೆ ಎಷ್ಟೊಂದು ಸುಂದರವಾದ ಕಂಠ ಕೊಟ್ಟಿದ್ದಾನೆ, ಮತ್ತು ನವಿಲಿಗೆ ಎಷ್ಟೊಂದು ಸುಂದರವಾದ ಬಣ್ಣ ಕೊಟ್ಟಿದ್ದಾನೆ, ಮತ್ತು ಆ ದೇವರು ನಿನಗೆ ಕೋಗಿಲೆ ಅಂತ ಕಂಠ ಕೊಡಲಿಲ್ಲ, ನವಿಲಿನಂಥ ಬಣ್ಣನೂ ಕೊಡಲಿಲ್ಲ. ನಿನ್ನದಂತೂ ಇಲ್ಲಿ ಏನು ಇದೆ ಈ ಜಗದಾಗ ಎಂದು ಮರ ಕಾಗೆಗೆ ಪ್ರಶ್ನೆ ಕೇಳುತ್ತದೆ. ಮತ್ತು ಧ್ವನಿಯೂ ಸಹಿಸಲಿಲ್ಲ, ಮತ್ತು ಬಣ್ಣನೂ ಸರಿ ಇಲ್ಲ. ಆವಾಗ ಕಾಗೆ ಆ ಮರಕ್ಕೆ ಉತ್ತರ ಕೊಟ್ಟಿತ್ತು, ಅದು ನನಗೆ ಏನೂ ಸಮಸ್ಯೆ ಇಲ್ಲ, ಅದರ ಬಗ್ಗೆ ನಾನೇ ಯಾವತ್ತೂ ತಲೆ ಕೆಡಿಸಿಕೊಂಡಿಲ್ಲ. ಅಂದಮೇಲೆ ನಿನಗ್ಯಾಕೆ ಸಮಸ್ಯೆ? ಇಲ್ಲಿ ಜನ ಹೇಗಿದ್ದಾರೆ ಅಂದರೆ, ಸಮಸ್ಯೆ ಇಲ್ಲದಿದ್ದರೂ ಸಮಸ್ಯೆ ಸೃಷ್ಟಿ ಮಾಡಿಕೊಡ್ತಾರೆ. ಆವಾಗ ಕಾಗೆ ಹೇಳುತ್ತದೆ, ಆ ಚಿಂತೆ ನನಗೇ ಇರಬೇಕು, ನಾನೇ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕು, ಚಿಂತೆ ಮಾಡಬೇಕು. ನಿನಗ್ಯಾಕೆ ಚಿಂತೆ? ಅಂತ ಮರಕ್ಕೆ ಹೇಳಿತು. ಆವಾಗ ಮರವು, ಇಲ್ಲ 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 ಹಾಗೇನಿಲ್ಲ, ನಿನಗೆ ನೋಡಿ ನನಗೆ ತುಂಬ ಕನಿಕರ ಬರುತ್ತಿದೆ ಎಂದಿತ್ತು. ಆವಾಗ ಕಾಗೆ ಹೇಳಿತು, ಆ ದೇವರು ನನಗೆ ನವಿಲಿನ ಬಣ್ಣ ಕೊಟ್ಟಿಲ್ಲ, ಮತ್ತು ಕೋಗಿಲೆ ಅಂತ ಕಂಠನೂ ಕೊಟ್ಟಿಲ್ಲ, ಆದರೂ ನಾನು ತುಂಬ ಸಂತೋಷದಿಂದ ನೆಮ್ಮದಿಯಿಂದ ಇದ್ದೇನೆ. ಮತ್ತು ಮರವು ಹೇಳಿತು, ಅಲ್ಲಪ್ಪ, ಏನೂ ಇರದಿದ್ದರೂ ಹೇಗೆ ಸರಿಯಾಗಿ ಮಸ್ತ್ ಇದ್ದಿ ಎಂದು ಕೇಳಿತು. ಮತ್ತು ಆವಾಗ ಕಾಗೆ ಹೇಳಿತು, ನಾನು ಯಾಕೆ ಸಂತೋಷದಿಂದ ಮಸ್ತ್ ಮಜದಲ್ಲಿ ಇದ್ದೇನೆ ಅಂದರೆ, ನನಗೆ ಚೆಂದಾಗಿ ಬಣ್ಣ ಕೊಟ್ಟಿಲ್ಲ ಅಂತ ತಲೆ ಕೆಡಿಸಿಕೊಳ್ಳಲಿಲ್ಲ, ನನಗೆ ಚೆನ್ನಾಗಿ ಕಂಠ ಕೊಟ್ಟಿಲ್ಲ ಅಂತ ತಲೆ ಕೆಡಿಸ್ಕೊಂಡಿಲ್ಲ. ಆ ದೇವರು ಏನು ಕೊಟ್ಟನಂದ್ರೆ, ನವಿಲಿನ ಚಿತ್ರ ವಿಚಿತ್ರ ಬಣ್ಣ, ಕೋಗಿಲೆಯ ಕಂಠ ಕೇಳಿ ಆನಂದಿಸುವ ಅದ್ಭುತವಾದ ಹೃದಯ ಕೊಟ್ಟಿದ್ದಾನೆ. ಅದಕ್ಕಿಂತ ಮತ್ತೇನು ಬೇಕು ನನಗೆ ಎಂದು ಹೇಳಿತು. ಅಂದರೆ ಜೀವನದಲ್ಲಿ ಬೇರೊಬ್ಬರದು ನೋಡಿ ಮರುಗಬಾರದು, ಚಿಂತೆ ಮಾಡಬಾರದು, ಇದರದಲ್ಲಿ ಸುಖ ಪಡಬೇಕು. ಇಲ್ಲಿ ಜನರು ಹೇಗಿದ್ದಾರೆಂದರೆ, ಸಮಸ್ಯೆ ಇಲ್ಲದಿದ್ದರೂ ಸಮಸ್ಯೆ ಉದ್ಭವಿಸುತ್ತಾರೆ, ಸೃಷ್ಟಿ ಮಾಡಿಕೊಡ್ತಾರೆ. ಈ ಸ್ವಾರ್ಥದ ಪ್ರಪಂಚನೇ ಹೇಗೆ. ಇಲ್ಲಿ ಸಮಾಜದಲ್ಲಿ ನಮ್ಮ ಬದುಕಿನಲ್ಲಿ ಸಮಯ ಅನ್ನೋದು ಬಹಳ ಮುಖ್ಯವಾದದ್ದು. ಸಮಯವು ನಗಿಸುತ್ತದೆ, ಸಮಯವು ಅಳಿಸುತ್ತದೆ, ಸಮಯವೇ ಏನೆಲ್ಲ ಪಾಠ ಕಲಿಸಿಕೊಡ್ತದೆ. ಯಾರು ಸಮಯಕ್ಕೆ ಬೆಲೆ ಕೊಡ್ತಾರೋ
ಅವರು ಜೀವನದಲ್ಲಿ ಯಾವ ಕಷ್ಟವೂ ಅನುಭವಿಸೋದಿಲ್ಲ. ಯಾರು ಸಮಯಕ್ಕೆ ತಿರಸ್ಕರಿಸುತ್ತಾರೋ ಅವರ ಜೀವನದಲ್ಲಿ ಯಾವತ್ತೂ ಉದ್ಧಾರ ಆಗಲ್ಲ. ಅದಕ್ಕಾಗಿ ಸಮಯದ ಬೆಲೆ ಅರಿತುಕೊಳ್ಳಿ. ಯಾರು ಸಮಯದ ಬೆಲೆ ಅರಿತುಕೊಳ್ಳುತ್ತಾರೋ ಅವರೇ ನಿರ್ದಿಷ್ಟ ಗುರಿ ಮುಟ್ಟಲು ಸಾಧ್ಯ. ಯಾರು ಅದಕ್ಕೆ ಬೆಲೆ ಕೊಡುವುದಿಲ್ಲವೋ ಮುಗಿಸಿಬಿಡುತ್ತದೆ. ಜೀವನ ಪೂರ್ತಿ ಪಶ್ಚಾತ್ತಾಪ ಪಡುತ್ತಾರೆ. ಮತ್ತೆ ಕಳೆದು ಹೋದ ಸಮಯ ಮತ್ತೆ ಮರಳಿ ಯಾವತ್ತೂ ಬರುವುದಿಲ್ಲ. ಅದಕ್ಕೆ ಸಮಯಕ್ಕೆ ಬೆಲೆ ಕೊಡಬೇಕು, ಸಮಯಕ್ಕೆ ತಕ್ಕಂತೆ ಕೆಲಸ ಮಾಡಬೇಕು. ಇದೇ ಬದುಕಿನ ಮಾರ್ಗ. ಜೀವನದಲ್ಲಿ ನಮ್ಮ ಕುಟುಂಬದಲ್ಲಿ ನಮಗೆ ಜನ್ಮ ಕೊಟ್ಟು ಜಗತ್ತನ್ನು ತೋರಿಸಿದ ತಂದೆ ತಾಯಿಯವರೇ ದೇವರು. ಅವರ ಸೇವೆ ಎಷ್ಟು ಮಾಡಿದರೂ ಸಹ ಕಡಿಮೆನೇ. ದೇವಸ್ಥಾನದಲ್ಲಿ ಮೂರ್ತಿಗಳಿಗೆ ಪೂಜೆ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಯೋಚಿಸಿ. ಮನೆಯಲ್ಲಿ ಕುಳಿತುಕೊಂಡಿರುವ ತಂದೆ ತಾಯಿ ದೇವರನ್ನು ನೋಡಿ. ಅವರೇ ನಿಮ್ಮನ್ನು ಈ ಭೂಮಿಗೆ ತಂದಿದ್ದಾರೆ. ನಿಮ್ಮನ್ನು ಚಿಕ್ಕಂದಿನಿಂದ ದೊಡ್ಡವರನ್ನಾಗಿ ಮಾಡಿ ನಿಮ್ಮ ಸೇವಕನಾಗಿ ಕೆಲಸ ಮಾಡಿದ್ದಾರೆ. ನಿಮಗೆ ಜೀವನ ಕೊಟ್ಟಿದ್ದಾರೆ. ಯಾವಾಗ ಕೆಲಸ ಮಾಡಿದ್ದಾರೆ. ಯಾವಾಗ ತಂದೆ ತಾಯಿಯವರ ಕಣ್ಣಲ್ಲಿ ನೀರು ಬರುತ್ತದೆಯೋ ನೀವು ಮಾಡುವ ಕೆಲಸ ಕಾರ್ಯಗಳು ವ್ಯರ್ಥ. ನೀವು ಮಾಡುವ ದಾನ ಧರ್ಮ ಪೂಜೆ ಎಲ್ಲವೂ ವ್ಯರ್ಥ ಇದೆ. ಇವತ್ತು ತಂದೆ ತಾಯಿ ಅವರ ಜೊತೆಯಲ್ಲಿ ವ್ಯವಹಾರ ಮಾಡುತ್ತಿದ್ದೀರೋ ಮುಂದೆ ಬರುವ ನಿಮ್ಮ ಪೀಳಿಗೆಯು ನಿಮ್ಮ ಮಕ್ಕಳು ಕೂಡ ನೋಡುತ್ತಿರುತ್ತಾರೆ. ನಾಳೆ ನಿಮಗೂ ಕೂಡ ಅದೇ ಪರಿಸ್ಥಿತಿ ಕೂಡ ಬರ್ಬೋದು. ನೆನಪಿರಲಿ, ತಂದೆ ತಾಯಿ ಬದುಕಿರೋ ತನಕ ಸೇವೆ ಮಾಡಿ. ಅಷ್ಟೇ ಜೀವನ, ಅದೇ ಪೂಜೆ. ಇಲ್ಲಿ ಈ ಸಮಾಜದಲ್ಲಿ ಕೆಲ ಜನರು ಹೀಗಿರುತ್ತಾರೆ. ಕೇವಲ ತೋರಿಕೆ ಬದುಕು ಮಾತ್ರ. ಏನೂ ಇಲ್ಲದಿದ್ದರೂ ಇದ್ದವರಂತೆ ನಡೆದುಕೊಳ್ಳುತ್ತಾರೆ. ತೋರಿಕೆ ಮಾತ್ರ ಪಕ್ಕ, ಆದರೂ ಜೀವನದಲ್ಲಿ ಏನೂ ಇರುವುದಿಲ್ಲ. ನೋಡುವಿಕೆ ಮೇಲೆ ಜಗ ಜಗ, ಒಳಗೆ ಬಗ ಬಗ. ಆದರೆ ಜೀವನ ಹೇಳಿಕೆ ಮಾತ್ರ ಲಕ್ಷ ಲಕ್ಷ ಕೋಟಿ ಕೋಟಿಲೆ. ಆದರೂ ಏನೂ ಇಲ್ಲ. ಒಡಬಾವಿ ಇಲ್ಲದೆ ಜೀವನವಿಲ್ಲ. ಸತ್ಯ ಇರಬೇಕು. ಮನುಷ್ಯ ಯಾವಾಗಲೂ ರಿಯಲ್ ಸ್ಟಾರ್ ಆಗಿರಬೇಕು, ರೀಲ್ ಸ್ಟಾರ್ ಆಗಿರಬಾರದು. ಸತ್ಯ ಯಾವಾಗಲೂ ಕೈನೇ ಇದೆ. ಇದರಿಂದ ಎಲ್ಲರನ್ನೂ ಭಾಗಿಸುತ್ತದೆ. ಸುಳ್ಳು ಬಹಳಷ್ಟು ರುಚಿ ಇದೆ. ಇದರಿಂದ ಎಲ್ಲರಿಗೂ ಇಷ್ಟ ಆಗುತ್ತದೆ. ಆದರೆ ನೆನಪಿಡಿ, ಯಾವುದು ಸತ್ಯದಿಂದ ಸಾಗುತ್ತದೆಯೋ ಅದು ಜೀವನದಲ್ಲಿ ಯಾವತ್ತೂ ಮುಂದೆ ಹೋಗುವುದಿಲ್ಲ. ಇದು ಕಲಿಯುಗದ ವಾಸ್ತವಿಕ ಸತ್ಯ. ನಿಮ್ಮ ಜೀವನದಲ್ಲಿ ನೀವು ಮಾಡುವ ಕೆಲಸವು ಚಿಕ್ಕದು ದೊಡ್ಡದು ಅದು ಮುಖ್ಯವಲ್ಲ. ಅದು ಯಾವುದೇ ಆಗಿರಲಿ, ನಿಮ್ಮ ಹೊಟ್ಟೆ ತುಂಬಿಸಿದರೆ ಸಾಕು. ನಿಮ್ಮ ಜೀವನ ನಡೆಸುತ್ತದೆ. ಅಂದಮೇಲೆ ನೀವು ಮಾಡುವ ಕೆಲಸದ ಮೇಲೆ ನಂಬಿಕೆ, ನಂಬಿಕೆ ಇಡಬೇಕು. ನಾಚಿಕೆ ಪಡಬಾರದು. ಈ ಸಮಾಜದಲ್ಲಿ ಯಾರು ಯಾರಿಗೆ ಕೊಟ್ಟು ನಡೆಸಲ್ಲ. ಯಾರು ಒಂದು ತುತ್ತು ಅನ್ನ ಹಾಕಲ್ಲ. ನಮ್ಮ ಹೊಟ್ಟೆಗೆ ನಾವೇ ದುಡಿಯಬೇಕು. ಕಷ್ಟದಿಂದ ದುಡಿಯುವುದು ಅದು ಚಿಕ್ಕದು ದೊಡ್ಡದು ಆಗಿರುವುದಿಲ್ಲ. ಯೋಚನೆ ಮಾತ್ರ ಚಿಕ್ಕದು ಮತ್ತು ದೊಡ್ಡದು ಆಗಿರುತ್ತದೆ. ನಿಯತ್ತಿನಿಂದ ಮಾಡಿದ ಪ್ರತಿಯೊಂದು ಕೆಲಸವು ಈ ಮನುಷ್ಯನಿಗೆ ಗೌರವ ತಂದುಕೊಡುತ್ತದೆ. ಜೀವನದಲ್ಲಿ ಸಂತೋಷ ಅನ್ನೋದು ಮನಸ್ಸಿನಿಂದ ಮಾತ್ರ ಸರಿಯಾಗಿ ಇರುತ್ತದೆ, ಆದರೆ ಹಣದಿಂದ ಅಲ್ಲ. ಇಲ್ಲಿ ಈ ಹಣ ಅನ್ನೋದು ಮನುಷ್ಯನಲ್ಲಿ ಅಹಂಕಾರ ಸೃಷ್ಟಿ ಮಾಡುತ್ತದೆ, ಆದರೆ ಸಂತೋಷ ಇರುವುದಿಲ್ಲ. ಮನಸ್ಸಿನ ಸಂತೋಷವು ಸಂಸ್ಕಾರ ಸೃಷ್ಟಿ ಮಾಡುತ್ತದೆ. ಒಂದು ವೇಳೆ ಸಂತೋಷವು ಹಣದಿಂದ ಸಿಗುವುದಾದರೆ ಶ್ರೀಮಂತರಿಗೆ ನಿದ್ರೆ ಮಾತ್ರ ತೆಗೆದುಕೊಳ್ಳುವ ಅವಶ್ಯಕತೆಯೇ ಬರುತ್ತಿರಲಿಲ್ಲ. ಆದರೆ ಸುಂದರ ಮುಖದ ಪ್ರೀತಿ ಸಿಗುವುದಾದರೆ ಮನಮುರಿದು ಬೀಳುವ ಸಂದೇಶ ಬರುತ್ತಿರಲಿಲ್ಲ. ಶಕ್ತಿಯಿಂದ ಗೌರವ ಸಿಗುತ್ತಿದ್ದರೆ ರಾವಣ ಎಲ್ಲಕ್ಕಿಂತ ದೊಡ್ಡ ಪೂಜೆಯೇ ಆಗುತ್ತಿರಲಿಲ್ಲ. ಇದ್ದಾಗ ಮನುಷ್ಯ ದುಡಿಯಲಾರದೆ ಇದ್ದರೆ ಹೆತ್ತ ತಂದೆ ತಾಯಿಯವರಿಗೆ ಭಾರನಾಗುತ್ತಾನೆ.
ಮತ್ತು ಸಮಾಜದ ಜನರಿಗೂ ಕೂಡ ಭಾರ ಆಗುತ್ತಾನೆ. ಅದಕ್ಕಾಗಿ ಮನುಷ್ಯ ದುಡಿದು ತಿನ್ನುವುದು ಕಲಿತುಕೊಳ್ಳಬೇಕು. ಅದಕ್ಕೆ ಬೆಲೆ ಇರುವುದು. ಇನ್ನೊಬ್ಬರ ಮೇಲೆ ಕುಳಿತುಕೊಂಡು ತಿನ್ನಬಾರದು. ಇದು ಬದುಕಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.